ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜಂತರ್ ಮಂತರ್ ಹೋರಾಟದಲ್ಲಿ ಪಾಲ್ಗೊಂಡಿದ್ದಂತಹ ವಿದ್ಯಾರ್ಥಿ ನಾಯಕರು, ವಿದ್ಯಾರ್ಥಿಗಳು, ಯುವ ಜನತೆ, ಜನ್ಸಿ ಅವರ ವಿರುದ್ಧದ ದೌರ್ಜನ್ಯ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ಅದರ ಭಾಗವಾಗಿ ನಿನ್ನೆ ಐಸಾದ ಐಸಾದ ವಿದ್ಯಾರ್ಥಿ ನಾಯಕಿ ನೇಹಾ ಬೋರಾ ಮೇಲೆ ಇಂಕ್ ದಾಳಿಯನ್ನ ಬಿಜೆಪಿಯ ರೌಡಿಯೊಬ್ಬ ಮಾಡಿದ್ದಾನೆ. ರಾಂಚಿಯ ಪ್ರತಿಭಟನೆಯ ಭಾಗವಾಗಿ ಅಲ್ಲಿಗೆ ಹೋಗಿದ್ದಂತಹ ನೇಹಾ ಬೋರಾ ಮೇಲೆ ಈ ಗೂಂಡಾ ಒಬ್ಬ ಇಂಕ್ ದಾಳಿಯನ್ನ ಮಾಡಿದ್ದಾನೆ. ಆ ಮೂಲಕ ನಾವು ಜಂತರ್ ಮಂತರ್ನಲ್ಲಿ ಹೋರಾಟ ನಡೆಸಿದಂತಹ ಯಾರನ್ನೂ ಸಹ ಸುಮ್ಮನೆ ಬಿಡಲ್ಲ, ನಿರಂತರವಾಗಿ ಕಾಡ್ತೀವಿ ಅನ್ನುವಂತಹ ಸಂದೇಶವನ್ನ ಮತ್ತೊಮ್ಮೆ ಕಳಿಸಿದ್ದಾರೆ. ಸೊ ಏನಾಯ್ತು ಈ ಘಟನೆ ಮತ್ತು ರಾಂಚಿಯ ಪ್ರತಿಭಟನೆಗಳು ನಡೀತಾ ಇದೆಯಲ್ಲ, ವಿದ್ಯಾರ್ಥಿ ಪ್ರತಿಭಟನೆಗಳು, ಅಲ್ಲಿನ ಸರ್ಕಾರದ ವಿರುದ್ಧ, ಅಲ್ಲಿರುವಂತಹ JMM ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರದ ವಿರುದ್ಧ ಅಲ್ಲಿನ ಪ್ರತಿಭಟನೆ ವಿದ್ಯಾರ್ಥಿಗಳು ನಡೆಸ್ತಾ ಇದಾರಲ್ಲ, ಅಲ್ಲಿ ಏನ್ ನಡೀತಾ ಇದೆ ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿದಂತಹ ಮಕ್ಕಳನ್ನ ಹುಡುಕಿ ಹುಡುಕಿ ಪೊಲೀಸರು ಸಹ ಹೇಗೆ ಕಾಟ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಆಗಾಗ ನಮಗೆ ಮಾಹಿತಿ ಬರ್ತಾನೆ ಇದೆ. ಆ ಪ್ರತಿಭಟನೆಗಳನ್ನು ವಾಪಸ್ ತೆಗೆದುಕೊಳ್ಳಬೇಕಾದ್ರೆ ಕಾಕ್ರೋಚ್ ಜನತಾ ಪಾರ್ಟಿಯ ಜೊತೆ ಮಾಡಿಕೊಂಡ ಒಪ್ಪಂದ ಏನು? ಸರ್ಕಾರ ಮಕ್ಕಳ ಮೇಲಿನ ಎಲ್ಲ ಕೇಸುಗಳನ್ನು ವಾಪಸ್ ಪಡ್ಕೊಳ್ತೀವಿ, ಅವರ ಮೇಲೆ ಯಾವುದೇ ರೀತಿಯಾದಂತಹ ದೌರ್ಜನ್ಯ ನಡೆಸೋದಿಲ್ಲ. ಆದರೆ ಆ ಒಪ್ಪಂದವನ್ನ ಒಂದು ಕ್ಷಣಕ್ಕೂ ಸಹ ಮೋದಿ ಸರ್ಕಾರ, ಅಮಿತ್ ಶಾ ಪೊಲೀಸರು ನಿರ್ವಹಿಸೇ ಇಲ್ಲ. ನಿರಂತರವಾಗಿ ಮಕ್ಕಳನ್ನ ಮಧ್ಯರಾತ್ರಿಗೆಲ್ಲ ಹೋಗಿ ಮನೆಗಳಿಗೆ ವಿಚಾರಣೆ ಹೆಸರಲ್ಲಿ ಅವರ ಮೇಲೆ ದೌರ್ಜನ್ಯ, ಅರೆಸ್ಟ್ ಮಾಡ್ಕೊಂಡು ಹೋಗೋದು, ಕೇಸುಗಳನ್ನ ಹಾಕೋದು ಮುಂದುವರಿಸ್ತಾನೆ ಇದ್ದಾರೆ. ಅದು ಒಂದು ಕಡೆ ಆದರೆ ವ್ಯವಸ್ಥಿತವಾಗಿ ವ್ಯವಸ್ಥೆಯ ಮೂಲಕ ಮಾಡ್ತಿರುವ ದೌರ್ಜನ್ಯ ಆದರೆ, ಇನ್ನೊಂದು ಕಡೆ ಗೂಂಡಾ ಪಡೆಗಳು, RSS, ABVP, ಸಂಘ ಪರಿವಾರ, BJP, ಈ ಗೂಂಡಾಗಳು ಸಹ ಜಂತರ್ ಮಂತರ್ನಲ್ಲಿ ಪಾಲ್ಗೊಂಡಿದ್ದರ ವಿರುದ್ಧ ಒಂದಲ್ಲ ಒಂದು ನೀಚ ಕೃತ್ಯಗಳನ್ನು ಮಾಡ್ತಾನೆ ಇದ್ದಾರೆ. ಅದರ ಭಾಗವಾಗಿ ನಿನ್ನೆ ರಾಂಚಿಯಲ್ಲಿ ಏನು ವಿದ್ಯಾರ್ಥಿ ಪ್ರತಿಭಟನೆಗಳು ನಡೀತಾ ಇದೆ, ಅಲ್ಲಿಗೆ ಅದನ್ನು ಬೆಂಬಲಿಸೋಕೆ ಹೋಗಿದ್ದಂತಹ ನೇಹಾ ಬೋರಾ, ಐಸಾ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ನಾಯಕಿ ನೇಹಾ ಬೋರಾ ಮೇಲೆ ಇಂಕು ದಾಳಿಯನ್ನ ಒಬ್ಬ ಬಿಜೆಪಿ ABVP ಗೂಂಡ ಮಾಡಿದ್ದಾನೆ. ಸೊ ಅವನ ಹೆಸರು ಅಮರ್ನಾಥ್ ಪಾಂಡೆ ಅಂತ. ನೇಹಾ ಬೋರಾ ಮೇಲೆ ಇಂಕನ್ನ ಎಸೆಯುವ ಮೂಲಕ ಅವನು ಒಂದು ರೀತಿ ಗೂಂಡಾಗಿರಿಯನ್ನು ಮೆರೆದಿದ್ದಾನೆ. ಅವನನ್ನು ತಕ್ಷಣವೇ ಅಲ್ಲಿದ್ದಂತಹ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡ್ಕೊಂಡಾಗ ಅವನು ಕೊಟ್ಟಂತಹ ಒಂದು ಕಾರಣ, ಇಂಕ್ ದಾಳಿ ನಡೆಸಿದ್ದಕ್ಕೆ ಕಾರಣ BJP, RSS, ಸಂಘ ಪರಿವಾರ ಇತ್ತೀಚೆಗೆ ಹುಡುಕುವಂತಹ ಕಾರಣಗಳೇ ಮುಸ್ಲಿಮರನ್ನ ತಳುಕು ಹಾಕೋದು. ಉಮರ್ ಖಾಲಿದ್ ಪರ ಇದ್ದಾರೆ ಆ ಮಹಿಳೆ, ಆ ನೇಹಾ ಬೋರಾ ಉಮರ್ ಖಾಲಿದ್ ಪರ ಇರೋದ್ರಿಂದ ನಾನು ಆಕೆಯ ಮೇಲೆ ದಾಳಿಯನ್ನ ನಡೆಸಿದ್ದೀನಿ ಅಂತ ಕೂಗಾಡ್ಕೊಂಡು ಹೋಗ್ತಾನೆ. ಅವನನ್ನ ಕರ್ಕೊಂಡು ಹೋಗಿ ಈಗ ಅವನು ಪೊಲೀಸರ ವಶದಲ್ಲಿದ್ದಾನೆ. ಬೇಲ್ ಸಿಗುತ್ತೆ, ಅದೇನು ದೊಡ್ಡ ಸಮಸ್ಯೆ ಏನಲ್ಲ. BJP ಆಡಳಿತ ಇಲ್ಲದೆ ಹೋಗಿರುವಂತಹ ರಾಜ್ಯ ಆದರೂ ಸಹ ಅಲ್ಲೇನು ದೊಡ್ಡ ಮಟ್ಟದ ಕ್ರಮ ಅವನ ಮೇಲೆ ಆಗುತ್ತೆ ಅನ್ನುವಂತಹ ಭರವಸೆಯನ್ನು ನಾವೇನು ಇಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಬಟ್ ನಾವು ಇಲ್ಲಿ ಗಮನಿಸಬೇಕಾಗಿರುವಂತಹದ್ದು, ಜಂತರ್ ಮಂತರ್ನಲ್ಲಿ ನೇಹಾ ಬೋರಾ ಕೇವಲ ಪ್ರತಿಭಟನೆ ಮಾಡಿದ ವಿದ್ಯಾರ್ಥಿ ನಾಯಕಿ ಅಲ್ಲ, ಉಪವಾಸ ಇದ್ರು. ಸೋನಂ ವಾಂಗ್ಚುಕ್ ಜೊತೆಯಲ್ಲಿ ಉಪವಾಸ ಇದ್ದಂತಹ 6 ಜನ ಮಕ್ಕಳಲ್ಲಿ, ವಿದ್ಯಾರ್ಥಿ ನಾಯಕರಲ್ಲಿ ಈಕೆಯು ಒಬ್ಬರಾಗಿದ್ರು. ಸೋನಂ ವಾಂಗ್ಚುಕ್ ಉಪವಾಸ ಮಾತ್ರ ಸುದ್ದಿ ಆಯಿತು. ಸೋನಂ ವಾಂಗ್ಚುಕ್ ಅವರ ಮೇಲೆ ಆದಂತಹ ದೌರ್ಜನ್ಯ ಅಥವಾ ಅವರನ್ನ ಎತ್ಕೊಂಡು ಹೋದಂತಹ ರೀತಿಯ ಬಗ್ಗೆ ಮಾತ್ರ ಚರ್ಚೆಗಳಾಯಿತು. ಆದರೆ ಅದೇ ಸಂದರ್ಭದಲ್ಲಿ ಪಕ್ಕದಲ್ಲಿಯೇ ಇವರು ಸಹ ಉಪವಾಸ ಮಲಗಿದ್ರು. ಅದರಲ್ಲಿ ನೇಹಾ ಬೋರಾ ಸಹ ಇದ್ರು. ಆ ಮೂಲಕ ಜಂತರ್ ಮಂತರ್ ಹೋರಾಟದ ಪ್ರಮುಖ ವ್ಯಕ್ತಿಗಳಲ್ಲಿ ಇವರು ಒಬ್ಬರಾಗಿದ್ರು. ಅಂತಹ ನಾಯಕಿಯ ಮೇಲೆ, ಅಂತಹ ವಿದ್ಯಾರ್ಥಿ ನಾಯಕಿಯ ಮೇಲೆ ಈ ರೀತಿಯಾಗಿ ABVP ಗೂಂಡ, BJP ಗೂಂಡ ದಾಳಿಯನ್ನ ನಡೆಸ್ತಾನೆ. ಇನ್ನು ಇಂತಹ ದಾಳಿಯಿಂದ ವಿಚಲಿತರಾಗುವಂತಹದ್ದು ನಮ್ಮ ವಿದ್ಯಾರ್ಥಿ ನಾಯಕರಲ್ಲ, ಜನ್ಜಿ ಅಲ್ಲವೇ ಅಲ್ಲ. ಅದನ್ನು ಸ್ಪಷ್ಟವಾಗಿ ನೇಹಾ ಬೋರಾ ಪತ್ರಿಕಾಗೋಷ್ಠಿ ನಡೆಸಿ ಅದನ್ನ ಹೇಳಿಬಿಟ್ಟರು. ಇಂಥದ್ರಿಂದ ನಾವು ಬೆದರಲ್ಲ, ನಮ್ಮನ್ನ ಯಾವುದೇ ರೀತಿ ಬೆದರಿಕೆಗೆ ಒಡ್ಡೋದು ನಿಮ್ಮಿಂದ ಸಾಧ್ಯನೇ ಇಲ್ಲ. ಇನ್ನೊಂದು ಕಡೆ ಹೇಳಿದ್ರು, ಒಂದು ಕಡೆ ಮೋಹನ್ ಭಾಗವತ್ RSS ಮುಖ್ಯಸ್ಥ ಹೇಳ್ತಾರೆ, ಜನ್ಸಿಗಳು ಹೋರಾಟವನ್ನ ನಾವು ಸರಿಯಾಗಿ ನೋಡಬೇಕು, ಅವರು ದೇಶದ್ರೋಹಿಗಳಲ್ಲ.
ಅವರ ಹಕ್ಕನ್ನ ಪಡೆಯೋದಕ್ಕೆ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಜನ್ಸಿಗಳ ಪರ ಇದ್ದ ಹಾಗೆ RSS ನ ಮುಖ್ಯಸ್ಥ ಮಾತಾಡ್ತಾರೆ. ಇನ್ನೊಂದು ಕಡೆ ಅದೇ ಸಂಘ ಪರಿವಾರ, ಅದೇ RSS, ಅದೇ ABVP, ಅದೇ ಬಿಜೆಪಿಯ ಗೂಂಡಾಗಳು ನಮ್ಮ ಮೇಲೆ ದೌರ್ಜನ್ಯ ಎಸಗ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಆಮೇಲೆ ಯಾವುದೇ ಕಾರಣಕ್ಕೂ ಬಿಜೆಪಿ ಮತ್ತು RSS ನಮ್ಮ ಹೋರಾಟಗಳನ್ನ ಹೈಜಾಕ್ ಮಾಡೋಕ್ಕಾಗೋದಿಲ್ಲ ಅಂತ ನೇಹಾ ಬೋರಾ ಹೇಳ್ಕೊಂಡಿದ್ದಾರೆ. ಯಾಕೆ ಹೈಜಾಕ್ ಬಗ್ಗೆ ಮಾತಾಡಿದ್ರು ನೇಹಾ ಬೋರಾ ಅಂದ್ರೆ, ಜಂತರ್ ಮಂತರ್ ಪ್ರತಿಭಟನೆಯ ರೂಪದಲ್ಲಿಯೇ ಜಾರ್ಖಂಡ್ನಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ಅಲ್ಲಿ ವಿದ್ಯಾರ್ಥಿಗಳು ಜನ್ಸಿ ಬೀದಿಗೆ ಬಂದಿದ್ದಾರೆ. ಅಲ್ಲಿಯೂ ಸಹ ಜಾರ್ಖಂಡ್ UPSC ಏನ್ ಪರೀಕ್ಷೆ ಇದೆಯಲ್ಲ, ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಸಾರಿ JPSC, ಅಲ್ಲಿ ನಡೆದಿರುವಂತಹ ಪೇಪರ್ ಲೀಕು ಮತ್ತು ಉದ್ಯೋಗದ ನೇಮಕಾತಿಗಳಲ್ಲಿ ಆಗಿರುವ ಅಕ್ರಮಗಳ ವಿರುದ್ಧ ಜನ್ಸಿ ಸಿಟ್ಟಿಗೆದ್ದಿದೆ. ವಿದ್ಯಾರ್ಥಿಗಳು ಬೀದಿಗೆ ಬಂದಿದ್ದಾರೆ. ಅಲ್ಲಿಯೂ ಸಹ ಉಪವಾಸಗಳು ನಡೀತಾ ಇದೆ. ಅಲ್ಲಿಯೂ ಸಹ ಪ್ರತಿಭಟನೆಗಳು ನಡೀತಾ ಇದೆ. ಅದನ್ನ ಬೆಂಬಲಿಸಿ, ಅಲ್ಲಿರೋದು ಬಿಜೆಪಿ ಸರ್ಕಾರ ಅಲ್ಲ, JMM ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ, ಅದರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ನೇಹಾ ಬೋರಾ ಅಲ್ಲಿಗೆ ಹೋಗಿದ್ದು. ಅಲ್ಲಿ ಹೋಗಿ ಇವ್ರು ಮಾಡಿರುವಂತಹದ್ದು. ಅಲ್ಲಿ ಹೈಜಾಕ್ ವಿಚಾರ ಯಾಕೆ ನೇಹಾ ಬೋರಾ ಈ ತರ್ತಾ ಇರೋದು ಅಂದ್ರೆ, ಆ ಪ್ರತಿಭಟನೆಗಳನ್ನ ಸರ್ಕಾರದ ವಿರುದ್ಧದ ಧ್ವನಿಯಾಗಿ ಬಿಂಬಿಸಬೇಕು ಅಂತ ಒಂದು ಕಡೆ ಎಂಜಲು ಮಾಧ್ಯಮಗಳು, ಬಿಜೆಪಿ, RSS ಇಲ್ಲದ ಪ್ರಯತ್ನ ನಡೆಸ್ತಿದ್ದಾರೆ. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿದಂತಹ ವಿದ್ಯಾರ್ಥಿಗಳನ್ನ ದೇಶದ್ರೋಹಿಗಳು, ಉಗ್ರವಾದಿಗಳು ಅನ್ನುವ ರೀತಿಯಲ್ಲಿ ಬಿಂಬಿಸಿದಂತಹ ಎಂಜಲು ಮಾಧ್ಯಮ, ಗೋಧಿ ಮಾಧ್ಯಮ ಅಲ್ಲಿ ನಡೀತಾ ಇರುವ ಪ್ರತಿಭಟನೆಯನ್ನ ಬೆಂಬಲಿಸ್ತಾ ಇದೆ. ಅದು ಕರೆಕ್ಟ್ ಅಂತೆ. ಯಾಕೆಂದ್ರೆ ಅದು ಬಿಜೆಪಿ ವಿರುದ್ಧ ಇಲ್ಲ, ಬಿಜೆಪಿ ಸರ್ಕಾರ ಇಲ್ಲ ಅಂತ. ಬಟ್ ಒಟ್ಟಾರೆಯಾಗಿ ನಿರುದ್ಯೋಗ ಅಂದ್ರೆ ಅದು ನರೇಂದ್ರ ಮೋದಿ ವಿರುದ್ಧ ಪ್ರತಿಭಟನೆ. ಇಡೀ ದೇಶದ ಶಿಕ್ಷಣ ವ್ಯವಸ್ಥೆ ಹಾಳಾಗಿ ಹೋಗಿರೋದು ನರೇಂದ್ರ ಮೋದಿ ಬಂದ ಮೇಲೇನೆ. ನರೇಂದ್ರ ಮೋದಿ ಬಂದ ಮೇಲೆ ಏನು ಆ ಶಿಕ್ಷಣ ವ್ಯವಸ್ಥೆಗೆ ತಂದಿದ್ದಾರೆ ಬದಲಾವಣೆಗಳು, RSS ನ ಪಿತೂರಿಗಳನ್ನ ತುರುಗಿಸೋದಕ್ಕೆ, RSS ನ ಹಿಡನ್ ಅಜೆಂಡಾಗಳನ್ನ ತುರ್ಕೋದಕ್ಕೆ ಶಿಕ್ಷಣ ವ್ಯವಸ್ಥೆನ ಹಾಳು ಮಾಡಿದ್ರಲ್ಲ, ಅದರ ಪ್ರತಿಫಲವಾಗಿ ಇವತ್ತು ಇದೆಲ್ಲ ನಡೀತಾ ಇರೋದು. ಸೊ ಅಲ್ಲಿ ಸರ್ಕಾರ ಯಾವುದೇ ಇರಬಹುದು, ಪ್ರತಿಭಟನೆಗಳು ನರೇಂದ್ರ ಮೋದಿ ವಿರುದ್ಧನೇ ಆದರೂ ಸಹ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮ, ಈ ಪ್ರತಿಭಟನೆಗಳಿಗೆ ಯಾಕೆ ವಿದ್ಯಾರ್ಥಿ ನಾಯಕರು ಬೆಂಬಲ ಕೊಡಲ್ಲ, ಅಭಿಜಿತ್ ದೀಪ್ಗೆ ಯಾಕೆ ಹೋಗಲ್ಲ, ರಾಹುಲ್ ಗಾಂಧಿ ಯಾಕೆ ಹೋಗಲ್ಲ, ಬೆಂಬಲ ಕೊಡಲ್ಲ ಅಂತ ಒಂದು ಕತೆ ಕಟ್ಟೋದಕ್ಕೆ ಶುರು ಮಾಡಿದ್ರು. ಬಟ್ ಅದನ್ನ ಇವರೆಲ್ಲರೂ ಮುರಿದು ಬಿಟ್ರು. ನೇಹಾ ಬೋರಾ ಅಲ್ಲಿಗೆ ಹೋದ್ರು. ಹೋಗಿ ಪ್ರತಿಭಟನಾಕಾರರ ಪರವಾಗಿ ಅಲ್ಲಿ ಹೋರಾಟ ನಡೆಸ್ತಿದ್ದಾರೆ. ಅಭಿಜಿತ್ ದೀಪ್ಗೆ ಹೋಗ್ತಿದ್ದಾರೆ. ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ರಾಂಚಿಯಲ್ಲಿರುವಂತಹ ಅಥವಾ ನಡೀತಾ ಇರುವಂತಹ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ. ಸರ್ಕಾರ ಯಾರದೇ ಆಗಿರ್ಲಿ, ಅವರ ಬೇಡಿಕೆಗಳು ಉಚಿತ, ಅವರ ಬೇಡಿಕೆಗಳ ಬಗ್ಗೆ ನಾವು ಪರಿಗಣಿಸಬೇಕು ಅಂತ ರಾಹುಲ್ ಗಾಂಧಿ ಹೇಳೋ ಮೂಲಕ ಅವರನ್ನು ಬೆಂಬಲಿಸಿ ಈ ಗೋಧಿ ಮಾಧ್ಯಮ ಮತ್ತು ಬಿಜೆಪಿಯ ಹೊಸ ಕಥೆ ಏನಿತ್ತಲ್ಲ, ಇವರು ಆ ಪ್ರತಿಭಟನೆಯನ್ನ ಬೆಂಬಲಿಸೋದಿಲ್ಲ, ಕೇವಲ ಜಂತರ್ ಮಂತರ್ನಲ್ಲಿ ಮೋದಿ ವಿರುದ್ಧ ಮಾತ್ರ ಮಾಡ್ತಾರೆ ಅಂತ ಅದಕ್ಕೆ ಬ್ರೇಕ್ ಹಾಕಿದ್ದಾರೆ. ಸೊ ಅದನ್ನ ಇಟ್ಕೊಂಡೇ ನೇಹಾ ಬೋರಾ ಹೇಳಿದ್ದು, ಈ RSS, ಬಿಜೆಪಿ ಇಂತಹ ಕುತಂತ್ರಗಳಿಂದ ನಮ್ಮ ಹೋರಾಟವನ್ನ ಅವರ ಹೋರಾಟವಾಗಿ ಹೈಜಾಕ್ ಮಾಡಕ್ಕಾಗೋದಿಲ್ಲ ಅಂತ. ಸೊ ಇದು ಅಲ್ಲಿ ರಾಂಚಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ಅಲ್ಲಿಯೂ ಸಹ ಜೋರಾಗಿ ಪ್ರತಿಭಟನೆ ನಡೀತಾ ಇದೆ. ಬಟ್ ಜಂತರ್ ಮಂತರ್ ರೀತಿಯಲ್ಲಿ, ನರೇಂದ್ರ ಮೋದಿ ಸರ್ಕಾರದ ರೀತಿಯಲ್ಲಿ, ಅಮಿತ್ ಶಾ ಪೊಲೀಸರ ರೀತಿಯಲ್ಲಿ ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಯಾವ ದೌರ್ಜನ್ಯವೂ ಆಗಿಲ್ಲ. ಪ್ರತಿಭಟನೆಗಳು ಆರಂಭ ಆದ 4ನೇ ದಿನಕ್ಕೇನೆ ಸರ್ಕಾರ ಸಮಿತಿಯನ್ನ ರಚನೆ ಮಾಡಿತು, ಅವರ ಜೊತೆ ಸಂಪರ್ಕಕ್ಕೆ ಬಂತು. ಅವರಿಂದಲೂ ಸಹ ಒಂದು ಸಮಿತಿಯನ್ನ ರಚನೆ ಮಾಡಿಕೊಂಡು ಬನ್ನಿ ಮಾತುಕತೆಗೆ ಅಂತ ಕರೆದಿದೆ ಅಲ್ಲಿ ಹೇಮಂತ್ ಸೊರೇನ್ ಸರ್ಕಾರ. ಇಲ್ಲಿನ ಬಿಜೆಪಿಯ ನೀಚತನ ಮಾಡಲಿಲ್ಲ. ಇಲ್ಲಿ ದೌರ್ಜನ್ಯ ಎಸಗೋದ್ರಲ್ಲ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗೋದ್ರಲ್ಲ, ಲಾಠಿ ಚಾರ್ಜ್ ಮಾಡೋದ್ರಲ್ಲ, ಜಲಫಿರಂಗಿ ಬಳಸೋದ್ರಲ್ಲ, ಅಶ್ರುವಾಯು ಬಳಸೋದ್ರಲ್ಲ, ಪ್ಯಾಲೆಟ್ ಗನ್ನುಗಳನ್ನು ಬಳಸಿರುವಂತಹ ಅನುಮಾನಗಳಿದಾವಲ್ಲ, ಕೈಕಾಲು ಮುರಿದು ಹಾಕದ್ರಲ್ಲ ಮಕ್ಕಳಿಗೆ, ತಲೆ ಒಡೆದು ಹಾಕದ್ರಲ್ಲ ವಿದ್ಯಾರ್ಥಿಗಳಿಗೆ, ಅಂತಹ ನೀಚತನವನ್ನ ಜಾರ್ಖಂಡ್ ಸರ್ಕಾರ ಮಾಡಿಲ್ಲ. ಮಾತುಕತೆಗೆ ಮುಕ್ತವಾಗಿ ಕರೀತಾ ಇದ್ದಾರೆ. ಹಾಗಿದ್ದು ಸಹ ಅದರ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಮಾತುಕತೆಗಳು ಇನ್ನೂ ಯಾವುದೇ ರೀತಿಯಾದ ಕನ್ಕ್ಲೂಷನ್ಗೆ ಬಂದಿಲ್ಲ. ಆ ಕಾರಣಕ್ಕಾಗಿ ಸೊ ಇಷ್ಟು ರಾಂಚಿಯಲ್ಲಿ ನಡೀತಾ ಇರೋ ಘಟನೆಗಳು. ಅದರ ನಡುವೆ ಅಲ್ಲಿಗೆ ಹೋಗಿದ್ದಂತಹ ವಿದ್ಯಾರ್ಥಿ ನಾಯಕಿ ನೇಹಾ ಬೋರಾ ವಿರುದ್ಧ ಅಥವಾ ಮೇಲೆ ಬಿಜೆಪಿ ABVP ಗೂಂಡ ಒಬ್ಬ ದಾಳಿ ನಡೆಸಿರುವಂತಹ ವಿಚಾರ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.